ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ವೆಜಿಟೇಬಲ್ ಫ್ರೈಡ್ ರೈಸ್. ಇದು ವೆರಿ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾದ ರೆಸಿಪಿ. ಇದಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಒಂದೇ ಒಂದು ರಿಸ್ಕಿ ಏನಪ್ಪ ಅಂದರೆ ವೆಜಿಟೇಬಲ್ಸ್ನ ಚಾಪ್ ಮಾಡೋದಷ್ಟೇ. ವೆಜಿಟೇಬಲ್ ಫ್ರೈಡ್ ರೈಸ್ಗೆ ವೆಜಿಟೇಬಲ್ಸ್ ಎಲ್ಲ ಎಣ್ಣೆನಲ್ಲೇ ಫ್ರೈ ಮಾಡೋದ್ರಿಂದ ವೆಜಿಟೇಬಲ್ಸ್ ಅಂತೂ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ದಪ್ಪಕ್ಕಿದ್ರೆ ಬೇಗ ಫ್ರೈ ಆಗೋದಿಲ್ಲ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ವೆಜಿಟೇಬಲ್ಸ್ ಏನೇನಪ್ಪ ಅಂದರೆ ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್, ಆಲೂಗಡ್ಡೆ, ನೌಕೋಲ್ ಮತ್ತು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ನೈಟೇ ಬಟಾಣಿಯನ್ನು ನೆನೆಸಿಕೊಂಡಿದ್ದೆ. ಬಟಾಣಿ 1 ವಿಸಿಲ್ ಬಂದಮೇಲೆ ನೀರನ್ನು ಬಗ್ಗಿಸಿ ಸೈಡ್ಗೆ ಇಟ್ಕೊಳ್ಳಿ. ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಹಸಿ ಬಟಾಣಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದ್ದಿಲ್ಲ, ಸೊ ನಾನು ಡ್ರೈ ಬಟಾಣಿಯನ್ನು ನೆನೆಸಿಕೊಂಡು ಬಾಯ್ಲ್ ಮಾಡಿಕೊಂಡೆ. ಇಲ್ಲಿ ಸಣ್ಣದಾಗಿ ಗ್ರೀನ್ ಚಿಲ್ಲಿಯನ್ನು ಚಾಪ್ ಮಾಡಿ ಇಟ್ಕೊಂಡೆ. ಒಂದು ಕಡಾಯಿ ಬಿಸಿ ಆದಮೇಲೆ ಕಡಾಯಿಗೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಗ್ರೀನ್ ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಎಲ್ಲ ಕಟ್ ಮಾಡಿದಂಥ ವೆಜಿಟೇಬಲ್ಸನ್ನು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ. ಸೀದೋದ್ರೆ ಚೆನ್ನಾಗಿರೋದಿಲ್ಲ. ಎಲ್ಲ ವೆಜಿಟೇಬಲ್ಸು ಫ್ರೈ ಆಗ್ತಾ ಬರ್ತಾ ಇರುವಾಗ ಬೇಯಿಸಿದ ಬಟಾಣಿಯನ್ನು ಆ್ಯಡ್ ಮಾಡಿ ಇನ್ನೂ ಒಂದು 10 ನಿಮಿಷ ಅಷ್ಟೊತ್ತಿಗೆ ಫ್ರೈ ಮಾಡಿ. ನಂತರ ಅದಕ್ಕೆ ಪೆಪ್ಪರ್ ಪೌಡರನ್ನು ಹಾಕಿ ಎತ್ತಿದರೆ ನಮ್ಮ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ರೈಸ್ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ. ಈ ಗೊಜ್ಜನ್ನು ನಾವು 1 ಡೇ 2 ಡೇಸ್ ತನಕ ಸ್ಟೋರ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಫ್ರಿಜ್ನಲ್ಲಿ ಇಟ್ಟರೆ 2 ಡೇಸ್ ಇರುತ್ತೆ. ಯು ಮಸ್ಟ್ ಟ್ರೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.